ರಮೇಶ್ ಅರವಿಂದ್ ಅವರಿಗೂ ರಿಯಾಲಿಟಿ ಶೋಗಳಿಗೂ ಬಿಡಿಸಲಾರದ ನಂಟು ಅಂದ್ರೆ ತಪ್ಪಿಲ್ಲ. ಯಾಕಂದ್ರೆ ಕನ್ನಡದ ಕೋಟ್ಯಾಧಿಪತಿ, ಪ್ರೀತಿಯಿಂದ ರಮೇಶ್, ವೀಕೆಂಡ್ ವಿತ್ ರಮೇಶ್ ಹೀಗೆ ಹಲವು ರಿಯಾಲಿಟಿ ಶೋಗಳನ್ನ ಅವರು ನಡೆಸಿಕೊಟ್ಟಿದ್ದಾರೆ. ಈ ಬಾರಿ ಸರಿಗಮಪ ರಿಯಾಲಿಟಿ ಶೋನಲ್ಲಿ ರಮೇಶ್ ಅರವಿಂದ್ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಚಿತ್ರರಂಗಕ್ಕೆ ಕಾಲಿಟ್ಟು ಯಶಸ್ವಿ 40 ವರ್ಷಗಳನ್ನ ಪೂರೈಸಿರುವ ರಮೇಶ್ ಅರವಿಂದ್ ಅವರ ಸಾಧನೆಯನ್ನ ಸರಿಗಮಪ ವೇದಿಕೆ ಸಂಭ್ರಮಿಸಿದೆ. ಈ ಸಂದರ್ಭದಲ್ಲಿ ಅವರ ಪ್ರೀತಿಯ ಮಗಳು ಕೂಡ ಇದ್ರು. ನಟ ರಮೇಶ್ ಅರವಿಂದ್ ಅವರು ಸದಾ ವೇದಿಕೆ ಮೇಲೆ ಸ್ಫೂರ್ತಿದಾಯಕ ಮಾತುಗಳನ್ನಾಡಿ ಎಲ್ಲರಿಗೂ ಧೈರ್ಯ ತುಂಬುವ ಕೆಲಸ ಮಾಡ್ತಾರೆ. ಆದ್ರೆ ಈ ಬಾರಿ ಪ್ರೀತಿಯ ಮಗಳು ನಿಹಾರಿಕಾ ಮಾತಿಗೆ ಸರಿಗಮಪ ವೇದಿಕೆಯಲ್ಲಿ ಭಾವುಕರಾಗಿದ್ದಾರೆ. ಹೌದು, ರಮೇಶ್ ಅವರ ಪುತ್ರಿ ನಿಹಾರಿಕಾ ಸಾಮಾನ್ಯವಾಗಿ ಯಾವುದೇ ರಿಯಾಲಿಟಿ ಶೋಗಳಲ್ಲೂ ಕಾಣಿಸಿಕೊಳ್ಳೋದಿಲ್ಲ. ಆದರೆ ಜಿ ಕನ್ನಡ ವಾಹಿನಿಯ ಸರಿಗಮಪ ಶೋನಲ್ಲಿ ನಿಹಾರಿಕಾ ಇರಲಿದ್ದಾರೆ. ವೇದಿಕೆ ಮೇಲೆ ಮಗಳನ್ನ ಕಂಡು ನಟ ರಮೇಶ್ ಅವರು ಭಾವುಕರಾಗಿರುವ ಕ್ಷಣಗಳು ಕೂಡ ಸಂಚಿಕೆಯಲ್ಲಿ ಇರಲಿವೆ. ಈ ವಾರದ ಸರಿಗಮಪ ಸಂಚಿಕೆಯನ್ನ ನಟ ರಮೇಶ್ಗೆ ಅರ್ಪಿಸಲಾಗಿದೆ. ನಟ ರಮೇಶ್ ಅವರು ವೃತ್ತಿ ಬದುಕಿನಲ್ಲಿ 40ನೇ ವರ್ಷಕ್ಕೆ ಕಾಲಿಡ್ತಿದ್ದಾರೆ. 1986ರಲ್ಲಿ ರಮೇಶ್ ನಟಿಸಿದ್ದ ಮೊದಲ ಸಿನಿಮಾ ಸುಂದರ ಸ್ವಪ್ನಗಳು ತೆರೆ ಕಂಡಿತ್ತು. ಅಲ್ಲಿಂದ ಶುರುವಾದ ರಮೇಶ್ ವೃತ್ತಿ ಬದುಕು ಕನ್ನಡದ ಜೊತೆಗೆ ತಮಿಳಿನಲ್ಲೂ ವಿಸ್ತಾರಗೊಂಡಿತ್ತು. ಹಿಂದಿ, ತೆಲುಗು, ಮಲಯಾಳಂ ಸಿನಿಮಾಗಳಲ್ಲೂ ರಮೇಶ್ ನಟಿಸಿದ್ದಾರೆ. ಕಮಲ್ ಹಾಸನ್ ಥರದ ಲೆಜೆಂಡ್ ಕಲಾವಿದರಿಗೆ ನಿರ್ದೇಶನ ಕೂಡ ಮಾಡಿದ್ದಾರೆ ರಮೇಶ್ ಅರವಿಂದ್. ಇದೀಗ ಚಿತ್ರರಂಗದ 4 ದಶಕಗಳ ಜರ್ನಿ ಮಾಡಿರುವ ನಟ ರಮೇಶ್ ಅರವಿಂದ್ಗೆ ಸಲ್ಯೂಟ್ ನೀಡುವ ಸಲುವಾಗಿ ಸರಿಗಮಪ ಶೋನಲ್ಲಿ ಈ ವಾರ ರಮೇಶ್ ಸಿನಿಮಾಗಳ ಹಾಡುಗಳದ್ದೇ ಕಾರುಬಾರು. ಅಷ್ಟೇ ಅಲ್ಲ, ಚಂದ್ರಮುಖಿ, ಪ್ರಾಣಸಖಿ ಸಿನಿಮಾದಲ್ಲಿ ರಮೇಶ್ ಜೊತೆ ನಟಿಸಿದ ನಟಿ ಭಾವನಾ, ಅಮೆರಿಕ ಸಿನಿಮಾದಲ್ಲಿ ನಟಿಸಿದ ಹೇಮಾ ಪಂಚಮುಖಿ ಕೂಡ ಸರಿಗಮಪ ವೇದಿಕೆಗೆ ಬಂದಿದ್ದಾರೆ. ಸಂಗೀತ ನಿರ್ದೇಶಕ, ಗೀತ ಸಾಹಿತಿ ಕೆ ಕಲ್ಯಾಣ್ ಕೂಡ ಸರಿಗಮಪ ವೇದಿಕೆಗೆ ಬಂದು ರಮೇಶ್ಗೆ ವಿಶ್ ಮಾಡಿದ್ದಾರೆ. ಸರಿಗಮಪ ವೇದಿಕೆಯಲ್ಲಿ ರಮೇಶ್ ಅರವಿಂದ್ ಅವರ ಮಗಳು ಬೆಳ್ಮುಗಿಲು ಎನ್ನುವ ಹಾಡನ್ನ ಸ್ಪರ್ಧಿಯೋರ್ವರು ಹಾಡಿದ್ರು. ಅದೇ ಟೈಮ್ಗೆ ರಮೇಶ್ ಅರವಿಂದ್ರ ಮಗಳು ಕೂಡ ಬಂದ್ರು. ಮಗಳನ್ನ ನೋಡಿ ರಮೇಶ್ ಸರ್ಪ್ರೈಸ್ ಆದ್ರು. ನಿಹಾರಿಕಾ ಅವರು ಚಿತ್ರರಂಗದಿಂದ ದೂರ ಇರೋದಲ್ಲದೆ MNC ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದಾರೆ. ತನಗೋಸ್ಕರ ಮಗಳು ಕ್ಯಾಮೆರಾ ಮುಂದೆ ಬಂದಿದ್ದು ರಮೇಶ್ ಅವರಿಗೆ ಅಚ್ಚರಿಯುಂಟು ಮಾಡಿತ್ತು. ಮಗಳು ನಿಹಾರಿಕಾ ಬಗ್ಗೆ ಮಾತನಾಡಿದ ರಮೇಶ್ ಅರವಿಂದ್ ಅವರು, ಇಷ್ಟು ವರ್ಷಗಳಲ್ಲಿ ನಿಹಾರಿಕಾ ವಿಚಾರದಲ್ಲಿ ಒಂದು ಕೆಟ್ಟ ಗಳಿಗೆಯೂ ಇಲ್ಲ ಎಂದು ಹೇಳಿದ್ರು. ಆಗ ನಿಹಾರಿಕಾ ಮಾತನಾಡಿ, ಯಾಕೆ ಅಂತ ಹೇಳಿ, ಅವರು ಆ ರೀತಿ ನಮ್ಮನ್ನ ಬೆಳೆಸಿದ್ದಾರೆ. ಚಿತ್ರರಂಗದ ಮೇರು ನಟ, ನಿರ್ದೇಶಕರಾಗಿ ನೋಡಿದ್ದೀವಿ. ನಮ್ಗೆ ಅವರು ಅಪ್ಪ, ನಾವು ಅದೃಷ್ಟವಂತರು ಎಂದು ನಿಹಾರಿಕಾ ಹೇಳಿದ್ರು. ಮಗಳ ಈ ಮಾತು ಕೇಳಿ ವೇದಿಕೆ ಮೇಲೆ ರಮೇಶ್ ಅರವಿಂದ್ ಭಾವುಕರಾಗಿದ್ದಾರೆ. ಇದನ್ನೆಲ್ಲ ನೋಡಿದ ಅಭಿಮಾನಿಗಳು ಒಂದು ಕ್ಷಣ ಸ್ತಬ್ಧಗೊಂಡಿದ್ದಾರೆ. ಅದೇನೇ ಆಗ್ಲಿ, ರಮೇಶ್ ಅರವಿಂದ್ 40ರ ಸಂಭ್ರಮ ಸರಿಗಮಪದಲ್ಲಿ ನಡೆಯುತ್ತಿದ್ದು ಸಾವಿರಾರು ನೆನಪುಗಳಿಗೆ ಸಾಕ್ಷಿಯಾಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.